ಅವರ ಶ್ರೀಚರಣಗಳನ್ನು ಮನದಲ್ಲಿ ನೆನೆದು ಈ ಪವಿತ್ರ ಕಾರ್ಯಕ್ರಮದಲ್ಲಿ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಎಲ್ಲ ಕಾಯಕ ಜೀವಿಗಳನ್ನು ಒಟ್ಟಿಗೆ ಕೂಡಿಸಿ ಧರ್ಮ ಬೋಧನೆ, ಕಾಯಕ ಮತ್ತು ದಾಸೋಹ ಅವರ ಜೀವನವನ್ನು ಒಂದು ಪ್ರಗತಿ ಪಥಕ್ಕೆ ಎತ್ತರೆತ್ತರಕ್ಕೆ ತೆಗೆದುಕೊಂಡು ಹೋಗಿದ ಗುರು ಬಸವಣ್ಣವರಿಗೆ ಇವತ್ತು ಬಹಳ ಆನಂದ ಅನ್ನಿಸ್ತಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ಎಲ್ಲ ಶರಣರು ಇಲ್ಲಿ ಎಲ್ಲ ಕಾಯಕ ಜೀವಿಗಳು ಇವತ್ತು ನಾವು ಕುಂತು ಇವತ್ತು ಅವರನ್ನು ನೆನೆಸ್ತಾ ಇದ್ದೇವಲ್ಲ, ಹಾಗಾಗಿ ಅವರ ಆತ್ಮಕ್ಕೆ ಬಹಳ ಶಾಂತಿ ತೃಪ್ತಿ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ. ಹಾಗಾಗಿ ಎಲ್ಲ ಶರಣರು ನಿಮ್ಮೆಲ್ಲರ ಇವತ್ತಿನ ದಿವಸ 12ನೇ ಶತಮಾನದಲ್ಲಿ ನಾವೇನು ಕಂಡಿಲ್ಲ, ಅವರ ಸ್ವರೂಪವಾಗಿಯೇ ಇವತ್ತು ಹರಳಯ್ಯನವರು, ಕುಂಬಾರ ಗುಂಡಯ್ಯನವರು, ಹಡಪದ ಅಪ್ಪಣ್ಣನವರು, ಕುರುಬ ಗೊಲ್ಲಾಳನವರು, ಐದಕ್ಕಿ ಮಾರಯ್ಯ ಲಕ್ಕಮ್ಮನವರು ಇವತ್ತೆಲ್ಲರ ಕಾಣಬೇಕು ಅಂದರೆ ಬಾಚಿ ಕಾಯಕದ ಬಸವಯ್ಯನವರು, ಮಡಿವಾಳ ಮಾಚಿದೇವರು, ಹೂಗಾರ ಮಾದಯ್ಯನವರು ಇವತ್ತೆಲ್ಲರ ಕಾಣಬೇಕು ಅಂದರೆ